ಸಾಹುಕಾರ್ ಚೆನ್ನಯ್ಯ ನಾಲೆಗೆ ನೀರು ಹರಿಸಲು ಆಗ್ರಹ. 1 ವಾರದೊಳಗೆ ನೀರು ಬಿಡದಿದ್ದರೆ ಗೊರೂರು ಜಲಾಶಯದ ಕಚೇರಿಗೆ ಮುತ್ತಿಗೆ ಮಾಜಿ ಸಚಿವ ಕೆ.ಸಿ. ನಾರಾಯಣಗೌಡ ಎಚ್ಚರಿಕೆ. ಕೆ.ಆರ್.ಪೇಟೆ ಪಟ್ಟಣದ ತಮ್ಮ ನಿವಾಸದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವರಾದ ನಾರಾಯಣಗೌಡ, ಸಾಹುಕಾರ್ ಚೆನ್ನಯ್ಯ ನಾಲೆಗೆ ಕೂಡಲೇ ನೀರು ಹರಿಸುವಂತೆ ಆಗ್ರಹಿಸಿರುವ ಮಾಜಿ ಸಚಿವರಾದ ಕೆ.ಸಿ. ನಾರಾಯಣಗೌಡ, ಗೊರೂರು ಜಲಾಶಯದ ಮುಖ್ಯ ಇಂಜಿನಿಯರ್ ಭೀಮಾ ನಾಯ್ಕ್ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ. ಜಾನುವಾರುಗಳ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಮುಂದಿನ 1 ವಾರದ ಗಡುವು ನೀಡಿದ್ದು, ಈ ಅವಧಿಯೊಳಗೆ ನೀರು ಹರಿಸದಿದ್ದರೆ ಗೊರೂರು ಜಲಾಶಯದ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಬೇಸಿಗೆಯ ತೀವ್ರತೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಹಾಗೂ ಮೂಕ ಪ್ರಾಣಿಗಳಿಗೆ ಕುಡಿಯಲು ನೀರಿಲ್ಲದೆ ಪರದಾಡುವಂತಾಗಿರುವ ಪರಿಸ್ಥಿತಿಯನ್ನು ಅವರು ಕಳವಳದಿಂದ ವ್ಯಕ್ತಪಡಿಸಿದರು. ಕೂಡಲೇ ಎಚ್ಚೆತ್ತುಕೊಂಡು ನಾಲೆಗೆ ನೀರು ಬಿಡುವ ಮೂಲಕ ಸಾರ್ವಜನಿಕರ ಮತ್ತು ರೈತರ ಆಕ್ರೋಶಕ್ಕೆ ಅವಕಾಶ ಮಾಡಿಕೊಡಬೇಡಿ ಎಂದು ಅಧಿಕಾರಿಗಳಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಸಾಹೇಬ್ರೆ, ಇಲ್ಲಿ ಕೆ.ಆರ್.ಪೇಟೆ, ಚನ್ನರಾಯಪಟ್ಟಣ, ಪಾಂಡವಪುರ ಮತ್ತು ನಾಮಂಗಲಕ್ಕೆ ಬೆನಿಫಿಷಲ್ ನಮ್ಮ ಸಾಹುಕಾರ್ ಚೆನ್ನಯ್ಯ ನಾಲೆ ಸರ್ ನೀರು ಯಾಕೆ ಬಿಟ್ಟಿಲ್ಲ ಸರ್? ಎಲ್ಲ ನಾಲೆಗಳಿಗೂ ನೀರು ಹೋಗ್ತಾ ಇದೆ, ನಮ್ಮ ನಾಲೆಗಳಿಗೆ ಯಾಕೆ ಬಿಟ್ಟಿಲ್ಲ? ಇಲ್ಲಿ ಜನ ಜಾನುವಾರುಗಳಿಗೆ ಕುಡಿಯಕ್ಕೆ ನೀರಿಲ್ಲ ಸರ್. ಎಲ್ಲ ಕೆರೆಕಟ್ಟೆಗಳು ಒಣಗೋಗಿವೆ. ದಯವಿಟ್ಟು ಅಷ್ಟಾರು ಮಾಡ್ಕೊಡಿ ಸರ್. ಇಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಭಟನೆಗೆ ರೆಡಿ ಆಗ್ತೀವಿ ಸಾಹೇಬ್ರೆ. ಓಕೆ ಸರ್, ಅದನ್ನ ಬಿಟ್ಕೊಡಿ ಸರ್. ಕೆರೆಕಟ್ಟೆಗಳು ನೀವು ವ್ಯವಸಾಯಕ್ಕೆ ನೀರು ಕೊಡ್ಬೇಡಿ, ಕೆರೆಕಟ್ಟೆಗಳಿಗೆ ಕೊಡ್ಬಾರ್ದ ಸರ್? ಅಲ್ಲ, ಪರ್ಮಿಷನ್ ತಾವು ತಗೋಬೇಕು ಸಾಹೇಬ್ರೆ. ಅಲ್ಲ, ಇಷ್ಟ ದಿನ ಯಾಕೆ ತಗೊಂಡಿಲ್ಲ ನೀವು? ಇಷ್ಟ ದಿನ ಈಗ ನಾನು ಒಂದು ಪ್ರತಿಭಟನೆ ತಗೊಂಬರಲ್ಲ ನೋಡಿ. ನಾನು ಇಷ್ಟ ದಿನ ನೋಡಿ, ನಾನು ಎಲೆಕ್ಷನ್ ಸೋತಿರ್ಬೋದು ಸಾಹೇಬ್ರೆ, ನನಗೂ ರೂಲ್ಸ್. ನಾನು 15 ವರ್ಷ ನಾನು 15 ವರ್ಷ ಶಾಸಕನಾಗಿದ್ದೀನಿ, ಸಚಿವನಾಗಿನೂ ಇದ್ದೆ. ಈ ದಯವಿಟ್ಟು ತಾವು ಅಧಿಕಾರಿಗಳು ಇಲ್ಲ ಅಂದ್ರೆ ದಂಗ ಏಳಿಸ್ಬಿಡ್ತೀವಿ ನಾವು ನಿಜವಾಗ್ಲು. ರೈತರುಗಳು ಸರ್ ಏನ್ ಅಲ್ಲ, ರೈತರುಗಳು ಪಾಡೇನಾಗ್ಬೇಕು ಸಾಹೇಬ್ರೆ? ನಾವೇನು ನಿಮ್ಗೇನು ಬೆಳೆಗೆ ನೀರು ಕೊಡಿ ಅಂತ ಕೇಳ್ತಾ ಇಲ್ಲ. ಶೀಘ್ರದಲ್ಲಿ ಆಗ್ಬೇಕು ಸಾಹೇಬ್ರೆ, ಈಗ ಶೀಘ್ರದಲ್ಲಿ ಆಗ್ಬೇಕು. ಕುಡಿ ಇಲ್ಲಿ ಬಂದು ನೋಡಿ. ಆಮೇಲೆ ಎಷ್ಟು ದಿನ ಬಂದಿದ್ದೀರಿ ನಮ್ಮ ತಾಲೂಕಿಗೆ ತಾವು ಚೀಫ್ ಇಂಜಿನಿಯರ್ ಆಗಿ? ವಿಸಿಟ್ಗೂ ಯಾವಾಗ ಕೊಟ್ಟಿದ್ರಿ ಸಾಹೇಬ್ರೆ? ದಯವಿಟ್ಟು ಹೇಳಿ. ಇಲ್ಲಿ ವಾಸ್ತವ ಇಲ್ಲಿ ಇದ್ರ ನೋಡಿ ನೀವು ಏನಾಗಿದೆ ಅನ್ನೋದನ್ನ. ಸರ್ ಜಾನುವಾರುಗಳು ಏನ್ ಪಾಪ ಮಾಡಿದ್ದೇವೆ ಸರ್? ಎಲ್ಲಿ ಹೋಗ್ತವೆ? ನಮ್ಮಂತವ್ರು ಎಲ್ಲಾರು ನೀರು ಕೊಡ್ಕೊಡ್ತೀವಿ, ಎಲ್ಲಾರು ದುಡ್ಗಾರು ತಂದು ನೀರು ಕೊಡ್ತೀವಿ. ಜಾನುವಾರುಗಳಿಗೆ ಹಣ ಕೊಟ್ಟು ನೀರು ತರಕ್ಕಾಗುತ್ತಾ ಸಾಹೇಬ್ರೆ? ಮತ್ತೆ ಭಾರಿ ಕಷ್ಟದಲ್ಲಿ ಎಲ್ಲ ಬೋರ್ವೆಲ್ಗಳೆಲ್ಲ ಸೀದೋಗ್ತಾ ಇವೆ. ಇದನ್ನ ಶೀಘ್ರದಲ್ಲಿ ನೀವು ಮಾಡಿದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ನಾನು ಅಲ್ಲಿ ಪ್ರತಿಭಟನೆ ಮಾಡಿದ್ದೀನಿ ತುಂಬಾ ಸಾರಿ. ನಿಮ್ಮ ಗೊರೂರ ಚೀಫ್ ಇಂಜಿನಿಯರ್ ಆಫೀಸ್ ಹತ್ರ ನಾವು ಅಲ್ಲೇ ಮಾಡ್ಬೇಕಾಗ್ತದೆ ಸಾಹೇಬ್ರೆ. ನಾವಿಲ್ಲಿ ಎಲ್ಲರೂ ನಿಮಗೆ ಇಲ್ಲಿ ಎಕ್ಸಿಕ್ಯೂಟಿವ್ ಆಫೀಸ್ಗೂ ಬೀಗ ಹಾಕೋತೀವಿ ಸರ್. ಆಮೇಲೆ ಇನ್ನೊಂದು ಏನಾಗಿದೆ, ನಿಮ್ಮ ಆಫೀಸರ್ಗಳು ಯಾರನ್ನು ಈ 1.25 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀರಾ ಯಾವಕ್ಕೆ? ಈ ಗೂಳೆ ಎತ್ತೋದಕ್ಕೆ ಒಂದೇ ಒಂದು ಕೆಲಸನೂ ಮಾಡಿಲ್ಲ ಸಾಹೇಬ್ರೆ. ಕಳ್ಬಿಲ್ ಬರ್ಕೋತಾರೆ. ತುಂಬಾ ದಿವಸದಿಂದ ನಾನು ತುಂಬಾ ಸರಿ ಹಿಡಿದು ಇವ್ರಿಗೆ ಎಕ್ಸ್ಕ್ಯೂಸ್ ಮಾಡಿದ್ದೀನಿ. ಇದೇನ್ ಕೆಲಸ ಮಾಡಿದ್? ಯಾವ್ದು ಮಾಡಿದ್ದಾರೆ ಒಂದ್ಸರಿ ಚೆಕ್ ಮಾಡಿ ಸರ್ ದಯವಿಟ್ಟು. ಮಾಡ್ತಾ ಇಲ್ಲ. ಇದನ್ನ ಸಾಹುಕಾರ್ ಚೆನ್ನಯ್ಯನಾಗ್ಲಿ ಅದ್ ಮಾಡಿ, ಅದ್ರ ಜೊತೆಗೆ ಇದು ಸಾಹುಕಾರ್ ಚೆನ್ನಯ್ಯನಾಗ್ಲಿಕ್ಕೆ ಶೀಘ್ರದಲ್ಲಿ ನೀರು ಬಿಡಬೇಕು ಸರ್. ನೀವು ಹೋಗಿ ಮೀಟಿಂಗ್ ಮಾಡಿಸ್ತೀರಾ, ಮಿನಿಸ್ಟರ್ ಹತ್ರ ಪರ್ಮಿಷನ್ ತಗೊಂಡ್ಬರ್ತೀರಾ, ಏನ್ ಮಾಡ್ತೀರಾ? ಕಟ್ಟೆಲ್ ನೀರಿದೆ. 29 ಬಂದಿದೆ. ನಾನು ಬೆಳಗ್ಗೆ ಇವತ್ತು ಪೇಪರ್ನಲ್ಲಿ ಹೋದೆ, 29 ಇದೆ ನಿಮ್ಮ ಹತ್ರ. ಆಯ್ತು, ಇಲ್ಲ ಅದು ಇರ್ಲಿ ಸಾಹೇಬ್ರೆ. ಇದಕ್ಕೆ ಬಿಟ್ಕೊಡ್ಬಿಡಿ, ನಿಮ್ಗೆ ವ್ಯವಸಾಯಕ್ಕೆ ಬಿಡಿ ಅಂತ ನಾನು ಹೇಳಿಕ್ ಬಯಸ್ತಾ ಇಲ್ಲ. ಅದು ಮಳೆ ಹೋದ್ರೆ ರೈತರುಗಳು ಅದೃಷ್ಟ ಇದ್ರೆ ಬಂದೇ ಬರುತ್ತೆ. ಕೆರೆ ಕಟ್ಟೆಗಳು ಈಗ ಕಟ್ಟೆಗಳು ತುಂಬಿಸ್ಬಿಡಿ ಸರ್. ಕಟ್ಟೆಗಳು ತುಂಬಿಸ್ಬಿಡಿ. ಇಂಟಿಮೆಂಟ್ ಎಲ್ಲ ನೀವು ಸೀರಿಯಸ್ ಆಗ್ತೇವೆ. ದಿಸ್ ಇಸ್ ಸೀರಿಯಸ್ ಮ್ಯಾಟರ್ ಸರ್. ರೈತರುಗಳ ಬಾಳು, ಜಾನುವಾರುಗಳು ಪಾಪ ತಾಗ್ಬಿಡುತ್ತೆ ನೋಡಿ ಎಲ್ಲರಿಗೂ. ಅದಕ್ಕೆ ಅವಕಾಶ ಮಾಡಿಕೊಡ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ನಾವು ಯಾವತ್ತು ಗಂಟೆ ಎಷ್ಟು ದಿನದಲ್ಲಿ ಬಿಡಿಸ್ತೀರಾ ನೀರು?
ಈ ಉಸ್ತುವಾರಿ ಸಚಿವರೇ ಇಲ್ವಲ್ಲ ಸರ್, ಯಾರು ಸಲಹೆ ಸೂಚನೆ ತಗೋತಾರೆ? ಅಲ್ಲ, MLAಗಳು ಬರ್ಬೋದು, ನನಗೆ ಮಾತಾಡ್ತಾರೆ ಸರ್, ಈಗ ಉಸ್ತುವಾರಿ ಸಚಿವರೇ ಇಲ್ವಲ್ಲ, ಅವ್ರು ಆಗ್ಬೇಕಾದ್ರೆ 8 ದಿನ ಆಗುತ್ತೋ 15 ದಿನ ಆಗುತ್ತೋ, ಅಲ್ಗಂಟ ನೀವು ನೀರು ಬಿಡಲ್ಲ ಅಂತ ಹೇಳಿದ್ರೆ ನಾವಂತೂ ತಡ್ಕೊಳಕ್ಕಾಗ. ನನ್ನ ಮುಂದಿನ ತಗೊಂಡು ನಿಮ್ಗೆ ಚೀಫ್ ಇಂಜಿನಿಯರ್ಗೆ ನಿಮಗೆ ಇದಿದೆ ಸರ್, ನಿಮಗೆ ಪರ್ಮಿಷನ್ ಇದೆ. ಇವರ್ ದ ಚೀಫ್. ಈಗ ನೋಡಿ, ಅಲ್ಲಿ ಎಲ್ಲ KR ನಗರ ಇದ್ರ ಕಡೆ ಎಲ್ಲ ನೀರು ಬಿಟ್ಟೈತೆ ಸರ್. ಇದಕ್ ಬಿಟ್ಬಿಡಿ ಸಾಹೇಬ್ರೆ, ಸಾವುಕಾರ ಜನ ನನಗೆ ಬ್ಯಾಸಿಗೆ ಕಾಲದಲ್ಲಿ ನೀರು ಬಿಡ್ತಾರೆ. ಬೇಸಿಗೆ ಕಾಲದಲ್ಲಿ ಅವರು ಕೆರೆ ಕಟ್ಟೆಗಳು ತುಂಬಿಸೋದಕ್ಕೆ ನಾನೇ ನಿಮ್ಗೆ ವ್ಯವಸಾಯಕ್ಕೆ ಬಿಡಿ ಅಂತ ನಾನೇನು ಕೇಳ್ತಾ ಇಲ್ಲ. ಕೆರೆ ಕಟ್ಟೆಗಳು ಆಮೇಲೆ ಏನ್ ದೊಡ್ಡ ಕೆರೆ ಕಟ್ಟೆಗಳು ಸರ್, 15-20 ದಿವಸದಲ್ಲಿ ತುಂಬ ಹೋಗ್ತವೆ. ಆಮೇಲೆ ಏನು 8 TMC ನೀರು ಬರ್ತದಷ್ಟೇ. ನೀವು ಬಿಡ್ಬೇಕಾಗಿರೋದು 8 TMC ನೀರು ಇದಕ್ಕೆ ಅಲ್ಲ, ಕ್ಯೂಸೆಕ್ಸ್, ಸಾರಿ TMC ಅಂತ ಹೇಳ್ತೀನಿ. ಐ ಆಮ್ ಸಾರಿ, ವೆರಿ ವೆರಿ ಸಾರಿ. 800 ಕ್ಯೂಸೆಕ್ಸ್ ನೀರು ಬಿಡ್ಬೇಕಾಗ್ತದೆ ಅಷ್ಟೇ. ಏನು 15 ದಿವಸಕ್ಕೆ ಎಷ್ಟು ಹೋಗ್ಬಿಡುತ್ತೆ ನಿಮ್ಗೆ ನೀರು? ದಯವಿಟ್ಟು ಇದನ್ನ ಶೀಘ್ರದಲ್ಲಿ ಮಾಡಿಸ್ಬೇಕು, ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ ಸಾಹೇಬ್ರೆ. ಆಮೇಲೆ ಬೇಜಾರ ಮಾಡ್ಕೋಬೇಡಿ. ಇದೊಂದು ವಾರದೊಳಗೆ, ಈ ವಾರದೊಳಗೆ, ಇವತ್ತು ಟ್ಯೂಸ್ಡೇ ಇದೆ, ಇವತ್ತು ಫ್ರೈಡೇ ಒಳಗೆ ನೀವು ಬಿಫೋರ್ ಒಂದು 2-3 ದಿವಸದಲ್ಲೇ ಬಿಟ್ಬಿಟ್ರೆ ನಾನು ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ ನಿಮ್ಗೆ.